ಹಲೋ ನಮಸ್ಕಾರ, ಸ್ವಾಗತ ಅರ್ಬನ್ ಕನ್ನಡತಿ ಚಾನಲ್ಗೆ. ನನ್ನ ಹೆಸರು ಕವಿತಾ. ಇವತ್ತು ಫ್ರೆಂಚ್ ಟೋಸ್ಟ್ ಸ್ಟಿಕ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಬ್ರೆಡ್ ಪೀಸಸ್ ಮತ್ತು ಮೊಟ್ಟೆ ಯೂಸ್ ಮಾಡಿ ಮಾಡುವಂಥ ಸ್ನ್ಯಾಕ್ ಇದು. ಸ್ಪೆಷಲಿ ಮಕ್ಕಳು ಸ್ನ್ಯಾಕ್ ಟೈಮ್, ಈವ್ನಿಂಗ್ ಟೈಮ್ ಕೊಡ್ಬೋದು. ಇದನ್ನು ರಜಾ ಇರೋದ್ರಿಂದ ಅದು ಇದು ಕೇಳ್ತಾನೆ ಇರ್ತಾರೆ. ಸೊ ಟ್ರೈ ಮಾಡಿ ನೋಡಿ ಹೇಗೆ ಮಾಡೋದು ಅಂತ. ಎಗ್ಲೆಸ್ ವರ್ಷನ್ ನನಗೆ ಗೊತ್ತಿಲ್ಲ, ಇದನ್ನ ಟ್ರೈ ಮಾಡ್ತೀನಿ ಯಾವಾಗಾದರೂ ಮಾಡಲಿಕ್ಕೆ. ಅಲ್ಲಿ ತನಕ ಇದನ್ನು ಟ್ರೈ ಮಾಡ್ಬೋದು. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲು ಒಂದು ಬ್ಲೆಂಡರ್ ಜಾರ್ಗೆ ನಾನು 2 ಮೊಟ್ಟೆ ಹಾಕ್ಕೊಳ್ತಿದ್ದೀನಿ. ಈ ವಂಡರ್ ಶೆಫ್ ಬ್ಲೆಂಡರ್ ಜಾರ್ ಲಿಂಕ್ ಫಸ್ಟ್ ಕಮೆಂಟಲ್ಲಿದೆ, ಅಲ್ಲಿ ಪರ್ಚೇಸ್ ಮಾಡ್ಬೋದು ನೀವು. ನೆಕ್ಸ್ಟ್ ಹಾಲು ಹಾಕ್ತಿದ್ದೀನಿ. ಎಲ್ಲ ಸಾಮಗ್ರಿಗಳದ್ದು ಮೆಷರ್ಮೆಂಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಸಕ್ಕರೆ ಹಾಕ್ತಿದ್ದೀನಿ. ಈಗ ವೆನಿಲಾ ಎಸೆನ್ಸ್, ಇದು ಚಕ್ಕೆ ಪುಡಿ. ಇದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಬೇಕಿದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಇಷ್ಟೊಂದು ಇಷ್ಟ ಆಗಲ್ಲ ಅಂದರೆ. ಬಟ್ ಇದು ಮೇಯ್ನ್ ಇಂಗ್ರೀಡಿಯೆಂಟ್ ಈ ಫ್ರೆಂಚ್ ಟೋಸ್ಟ್ ಸ್ಟಿಕ್ಸ್ಗೆ. ಈ ಹೋಟ್ಲಿಗೆಲ್ಲ ಹೋದಾಗ ಸರ್ವ್ ಮಾಡ್ತಾರೆ ಒಂದೊಂದು ಕಡೆ, ಬಹಳ ರುಚಿಯಾಗಿ, ಬಹಳ ಸುಲಭ ಕೂಡ ಮನೆಯಲ್ಲಿ ಈವ್ನಿಂಗ್ ಟೈಮ್ ಮಾಡ್ಬೋದು ನೀವಿದು. ಸ್ಪೂನಲ್ಲೇ ಬೇಕಿದ್ರೆ ಬೀಟ್ ಮಾಡಿ ಮಾಡ್ಬೋದು, ಬಟ್ ಬ್ಲೆಂಡರ್ ಜಾರಿಗೆ ಹಾಕಿದ್ರೆ ಕ್ರೀಮಿ ಟೆಕ್ಸ್ಚರ್ ಮತ್ತು ಈ ಥರ ನೊರೆ ಥರ ಚೆನ್ನಾಗಿರುತ್ತೆ. ಹಂಗೆ ಬಂದ್ರೇ ಇದು ಫ್ರೆಂಚ್ ಟೋಸ್ಟ್ ಸ್ಟಿಕ್ಸ್ ಚೆನ್ನಾಗಿ ಇರೋದು, ರುಚಿಯಾಗಿ. ಈ ಥರ ಬ್ರೆಡ್ ಸ್ಟಿಕ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಎಡ್ಜಸ್ ಎಲ್ಲ ತೆಗೆದುಬಿಟ್ಟು ನಾನು. ನೆಕ್ಸ್ಟ್ ಅದಕ್ಕೆ ಈ ಮಿಕ್ಸರ್ನ ಈಗ ಪ್ರಿಪೇರ್ ಮಾಡಿದ್ವಲ್ಲ ಜಾರ್ನಲ್ಲಿ, ಅದನ್ನ ಎತ್ಕೊಂಡು ಈ ಥರ ಹಾಕ್ಕೊಳ್ತಾ ಬನ್ನಿ. ತುಂಬ ಮೆತ್ತಗಾಗ್ಬಿಡುತ್ತೆ ಅನಿಸಿದ್ರೆ ಸ್ಪೂನ್ ತೊಗೊಂಡು ಹಚ್ಚಿ ಎರಡೂ ಕಡೆಗೂ, ತೊಂದರೆ ಇಲ್ಲ. ಬಟ್ ಹಚ್ಚಿ ಒಂದು 2-3 ನಿಮಿಷ ಬಿಡಬೇಕಾಗತ್ತೆ. ಒಂಚೂರು ನೆಂದಂಗೆ ಆದಮೇಲೆ ಅದನ್ನು ಬಿಸಿ ಮಾಡೋದು ಒಳ್ಳೆಯದು. ಫ್ಲಿಪ್ ಮಾಡಿ ಇನ್ನೊಂದು ಕಡೆ ಕೂಡ 1-2 ನಿಮಿಷ ಬಿಡಿ. ಸ್ಪೂನಲ್ಲಿ ಹಚ್ಚೋದಾದರೆ ಈಗ ಅಲ್ಲಿಗೂ ಹಚ್ಚಿಬಿಟ್ಟು ತೆಗೆದಿಡ್ಬೋದು ನೀವು. ನೆಕ್ಸ್ಟು ಒಂದು ತವಾನ ಬಿಸಿ ಮಾಡಿಕೊಂಡು ಅದಕ್ಕೆ ಬೆಣ್ಣೆ ಹಾಕ್ತಿದ್ದೀನಿ. ಎಷ್ಟು ಬೇಕೋ ಅಷ್ಟು ಬೆಣ್ಣೆ ಹಾಕ್ಕೊಳ್ಳಿ. ದೊಡ್ಡವ್ರಿಗಾದರೆ, ಮಕ್ಳಿಗಾದರೆ ಹೆಚ್ಚಿಗೆ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಟೇಸ್ಟು ಚೆನ್ನಾಗಿರುತ್ತೆ. ಬೆಣ್ಣೆನೇ ಹಾಕಬೇಕಿದು, ಬೇರೆ ಅದರಲ್ಲಿ ಅಂಥ ಟೇಸ್ಟ್ ಸಿಗೋದಿಲ್ಲ. ಒಂದೊಂದೇ ಇಡ್ತಾ ಬನ್ನಿ. ಒಂದು 2-3 ನಿಮಿಷ ಕಡಿಮೆ ಉರಿನಲ್ಲಿ ಬೇಯಲಿ ಇದು ಒಂದು ಕಡೆ. ನೆಕ್ಸ್ಟ್ ಉಲ್ಟಾ ಮಾಡಿ ಇನ್ನೊಂದು ಕಡೆ ಬೇಯಿಸ್ಕೊಳ್ಳಿ. ಎರಡು ಕಡೆ ಬೆಂದ ಮೇಲೆ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ ಇದನ್ನು. ಬಿಸಿ ಬಿಸಿ ಇದ್ದ ಹಾಗೇ ಈ ನೆಕ್ಸ್ಟ್ ಸ್ಟೆಪ್, ಫೈನಲ್ ಸ್ಟೆಪ್ ಫಾಲೋ ಮಾಡಬೇಕಾಗತ್ತೆ ನೀವು. ಮಕ್ಕಳಿಗೆ ಬಹಳ ಇಷ್ಟ ಆಗೋದು ಸಕ್ಕರೆ, ಸಿಹಿನಲ್ಲಿ ಅಲ್ವಾ. ಸೊ ಈ ಸಕ್ಕರೆ ಮತ್ತು ಚಕ್ಕೆ ಪುಡಿ ಎರಡೂ ಮಿಕ್ಸ್ ಮಾಡಿ ಸ್ಪ್ರಿಂಕಲ್ ಮಾಡೋಣ ಇದನ್ನು ಸ್ಪೂನ್ನಲ್ಲೇ. ಬೇಕಿದ್ರೆ ಸಕ್ಕರೆ ಪುಡಿ ಮಾಡಿದ್ರೆ ಇನ್ನೂ ನೀಟಾಗಿ ಅಂಟ್ಕೊಳ್ಳುತ್ತೆ. ಬಿಸಿ ಬಿಸಿ ಇದ್ದಾಗೇ ಇದಕ್ಕೆ ಹಾಕಬೇಕು. ಮೇಲ್ಗಡೆ ಈ ಥರ ಚಿಮ್ಕಿಸ್ದ ಹಾಗೆ ಸ್ಪ್ರೆಡ್ ಮಾಡ್ಕೊಳ್ತಾ ಬನ್ನಿ. ಇದನ್ನು ಹಾಗೆ ಬಿಸಿ ಬಿಸಿ ಸರ್ವ್ ಮಾಡಿ ನಮ್ಮ ಫ್ರೆಂಚ್ ಟೋಸ್ಟ್ ಸ್ಟಿಕ್ಸ್ ತಯಾರಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನಮ್ಮ ಚಾನಲ್ನಲ್ಲಿ ಶಿಶು ಆಹಾರ, ಮಕ್ಕಳ ಆಹಾರ ರೆಗ್ಯುಲರಾಗಿ ಪೋಸ್ಟ್ ಮಾಡ್ತಿರ್ತೀನಿ. ಕೊನೆಯಲ್ಲಿ ಬ್ಲ್ಯಾಂಕ್ ಇಮೇಜ್ನಲ್ಲಿ ಪ್ಲೇ ಲಿಸ್ಟ್ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ನೀವು 1 by 1 ಎಲ್ಲ ಸ್ನ್ಯಾಕ್ ರೆಸಿಪೀಸ್ನ ಚೆಕ್ ಮಾಡ್ಬೋದು, ಮಕ್ಕಳಿಗಾಗಿ ಏನು ಮಾಡ್ಬೋದು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಒಂದಿಗೆ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್, ಬಾಯ್.